ಇಲ್ಲಿ ಈಶ್ವರಿಯವರು ವಿದ್ಯಾನ ಚಾಲೆಂಜ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆಯಿತು, ಇನ್ನೂ ಕೂಡ ನಂಬಿಕೆ ಇಟ್ಕೊಂಡಿದ್ಯಾ, ನಿನ್ನ ಗಂಡ ಮತ್ತು ಭಾವ ಒಂದಾಗ್ತಾರೆ ಅಂತ ಅಂತ ಹೇಳಿದಾಗ ನಮ್ಮ ಮಾವ ಭದ್ರ ಅಂತ ಕರೆದಿದ್ದು ಮನಸ್ಸಿಂದನೇ. ಆ ಟೈಮಲ್ಲಿ ಅವರು ಬಾಯಿ ತಪ್ಪಿ ಹೇಳ್ದೀನಿ ಅಂತ ಹೇಳಿರ್ಬೋದು, ಆದರೆ ಮನಸ್ಸಿಂದನೇ ಕರೆದಿದ್ದು. ನೀವು ಏನೇ ಮಾಡಿದ್ರೂ ಕೂಡ ಖಂಡಿತ ನನ್ನ ಗಂಡ ಮತ್ತು ಮಾವನ್ನ ದೂರ ಮಾಡೋಕ್ಕಾಗೋದಿಲ್ಲ. ಅದು ಅಪ್ಪ ಮಗನ ಸಂಬಂಧ, ರಕ್ತ ಸಂಬಂಧ. ನಿಮ್ಮಂಥ ಮಗ ಸುಭಾಷ ಎಂದೂ ಕೂಡ ನಮ್ಮ ಮಾವನ ಜೊತೆಯಾಗಿ ಇರೋದಕ್ಕಾಗೋದಿಲ್ಲ. ಅದು ಕ್ಷಣಿಕ ಮಾತ್ರನೇ. ಯಾವತ್ತಿದ್ರೂ ಕೂಡ ಭದ್ರ ಅವರ ನಮ್ಮ ಮಾವನ ಮಗನಾಗಿರುವುದು, ಅದು ರಕ್ತ ಸಂಬಂಧ ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ ವಿದ್ಯಾ. ಈ ಕಡೆ ನೋಡೇ ಬಿಡೋಣ ಗೆಲ್ಲೋರು ಯಾರು ಅಂತ ಈಶ್ವರಿ ಕೂಡ ಚಾಲೆಂಜ್ ಹಾಕ್ತಿದ್ದಾರೆ. ಅದರ ಕಡೆ ಭದ್ರ ನನ್ನಪ್ಪ ನನ್ನ ಮನ್ಸಾರೆ ಕರೀಲಿಲ್ಲ ಅಂತ ಹೇಳಿದ್ರಲ್ಲ ಭದ್ರ ಅಂತ ಹೇಳಿ ತನ್ನ ಫ್ರೆಂಡ್ ಜೊತೆ ತನ್ನ ನೋವನ್ನು ಹೇಳ್ಕೊಬೇಕಿದ್ರೆ ಖಂಡಿತ ಮಾವಯ್ಯ ಮನಸ್ಸಿಂದನೇ ಕರೆದಿದ್ದು, ಬಟ್ ಒಪ್ಕೊಂಡಿಲ್ಲ. ಅಷ್ಟು ಎಲೆಕ್ಷನ್ ಮುಗಿಯೋದ್ರ ಒಳಗಡೆ ನನ್ನ ಭದ್ರ ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳುವ ಸಮಯ ಬರುತ್ತೆ. ಖಂಡಿತ ನೀವಿಬ್ರು ಒಂದಾಗ್ತೀರಾ ಅಂತ ಹೇಳ್ತಾರೆ. ಅತ್ತ ಕಡೆ ಸುಭಾಷ್ ಯಾರ್ದ್ರ ಜೊತೆ ಮಾತನಾಡ್ತಾರೆ, ನಾಳೆ ಭೇಟಿ ಮಾಡಬೇಕು ಅಂತಾರೆ. ಲೆಕ್ಕಪತ್ರನನ್ನು ಕರೆದು ಕಳ್ಳ ದುಡ್ಡಲ್ಲಿ 1,00,000 ದುಡ್ಡನ್ನು ತಂದುಕೊಟ್ಟು ಕಳ್ಳ ಲೆಕ್ಕವನ್ನು ತಪ್ಪು ಲೆಕ್ಕವನ್ನು ಬರೆದಿಡು ಅಂತ ಹೇಳ್ತಾರೆ. ಇದೆಲ್ಲವನ್ನ ಕೂಡ ವಿದ್ಯಾ ನೋಡ್ತಾಳೆ. ನೋಡಿದೆ ಇದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಾಕಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ತದನಂತರ ಇಲ್ಲಿ ಸಾವಿತ್ರಿ ಮತ್ತು ವಿನಂತಿ ವಿದ್ಯಾಳನ್ನ ಬಂದು ಕಷಾಯ ಕುಡಿದ್ಯಾ, ಏನು ಅನ್ನಿಸ್ಲಿಲ್ವಾ, ಅದನ್ನು ಕುಡಿದ್ರೆ ಒಂದು ರೀತಿ ವಾಮಿಟ್ ಆಗತ್ತಂತೆ, ಹೊಟ್ಟೆ ನೋವು ಬರುತ್ತಂತೆ, ನಿಂಗೇನೂ ಆಗಿಲ್ವಾ ಅಂದಾಗ ಇಲ್ಲ ಕಷಾಯ ಕುಡಿದ್ಮೇಲೆ ಇದ್ದಂಥ ತಲೆನೋವು ಹೋಯ್ತು, ತಲೆ ಸುತ್ತು ಹೋಯ್ತು, ಇನ್ನು ಮುಂದೆ ಎಲ್ಲೇ ಹೋದರೂ ನಂಗೆ ಆ ಕಷಾಯ ತಂದು ಕೊಟ್ಬಿಡಿ ಅಂತ ಹೇಳ್ತಾಳೆ ವಿದ್ಯಾ. ಏನಪ್ಪ ಇದು ವರ್ಕೇ ಆಗಿಲ್ವಲ್ಲ ಅಂತ ಹೇಳಿ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ತಲೆ ಕೆಡಿಸ್ಕೋತಾರೆ. ನಂತರ ಇಲ್ಲಿ ಸುಭಾಷ್ ನನ್ನ ಕರೆದು ಭದ್ರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಅಪ್ಪಯ್ಯನ ಹತ್ರ ಹೇಳಿ ಬೇಜಾರು ಮಾಡಬೇಡ, ಅಪ್ಪಯ್ಯನ ಎಲೆಕ್ಷನ್ ಪೂರ್ತಿ ಜೊತೆಯಾಗಿ ನಿಂತ್ಕೋಬೇಕು, ನೀನು ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು, ಯಾವುದೇ ರೀತಿ ತೊಂದರೆ ಆಗಬಾರ್ದು, ಗೊತ್ತಾಗಿಲ್ಲ ಅಂದರೆ ನಾನು ಕೇಳು ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಸುಭಾಷ್ ನಂದಿನಿಯನ್ನು ಭೇಟಿ ಮಾಡ್ತಾರೆ. ನಾನು ನೀನು ಹೊರಗಡೆ ಹೋಗೋಣ ಅಂದಾಗ ಆಕೆ ಬರುವುದಿಲ್ಲ, ಆ ರೀತಿ ಹೇಗಾಗತ್ತೆ, ಮನೆಯಲ್ಲೂ ವಿಷಯ ಹೇಳಿಲ್ಲ, ಹೇಳಬೇಡ ಅಂದಿದ್ದಾರಲ್ವಾ ಅದಕ್ಕೆ ಅಂದಾಗ ಸರಿ ಆಯಿತು ಲಾಡ್ಜ್ಗೆ ಹೋಗೋಣ ಅಂತಾರೆ. ಇಲ್ಲ ನಾನಂತ ಹುಡುಗಿ ಅಲ್ಲ ಅಂದಾಗ ಹಾಗಿದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ತಲೆ ಚೊಚ್ಕೊಂಡು ಸತ್ತೋಗ್ತೀನಿ ಅಂದಾಗ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ನಂದಿನಿ ಸುಭಾಷ್ ಜೊತೆ ಲಾಡ್ಜ್ಗೆ ಹೋಗಿದ್ದಾಳೆ. ಬಟ್ ಈ ಕಡೆ ಚಂಪಾ ವಿದ್ಯಾನ ಕರ್ಕೊಂಡು ಅದೇ ಲಾಡ್ಜ್ಗೆ ಬಂದಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಚಂಪಾಳನ್ನು ಒಂದು ಲಾಡ್ಜ್ ರೂಮಲ್ಲಿ ನೋಡಿದೆ ಸುಭಾಷ್ ಹೊಡೆಯೋಕೆ ಮುಂದಾದಾಗ ಶಿವರಾಮೇಗೌಡರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದ ಕಪಾಳಕ್ಕೆ ಬಾರಿಸ್ತಾರೆ. ಅಲ್ಲಿಗೆ ಈಶ್ವರಿ ಚಿತ್ರ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಕೊನೆಗೂ ತನ್ನ ಮಗನ ಕಳ್ಳಾಟ ನೋಡಿ ತಲೆ ಕೆಟ್ಟು ಹೋಗಿದೆ ಈ ಕಡೆ ಈಶ್ವರಿ ಅವ್ರಿಗೆ. ಕೊನೆಗೂ ಕೂಡ ಇಲ್ಲಿ ಸುಭಾಷ್ನ ನಿಜ ಬಂಡವಾಳ ಏನು ಅನ್ನೋದು ಹೊರಗಡೆ ಬಂದದ. ಇದರಿಂದಾಗಿ ಭದ್ರವರು ಕೂಡ ರೊಚ್ಚಿಗೆ ಹೇಳ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.